Hello, good morning everyone. So today we'll be learning some important chapters of construction technology. So this is chapter 7, stairs, unit 4, session 3. Okay, so myself, I'm Nirmala SB from Government Polytechnic, Mulbag. So today's table content. So before that, we'll see the recap, what we studied in the previous sessions. In previous sessions, we studied about different types of stairs, right? The stairs are basically classified into three types: straight stairs, turning stairs, and geometrical stairs. Okay, so we studied where the suitability will occur for different types of stairs, and what basis we select these stairs, and what are the parameters to be fulfilled to construct the stairs, right? So we studied their function and the usage. So again, we studied the different materials used in the stairs, right? So basically, based on their strength. So usually we use 5 different types of materials, right? We studied in the last class. First one is stones. I think we have seen stone staircase in the historical places, Hale temple alella nodirtira. Again, brick stairs, right? ಬ್ರಿಕ್ ಸ್ಟೇರ್ಸ್ ಕೂಡ ನೋಡಿರ್ತೀರಾ. ನೆಕ್ಸ್ಟ್ ಟಿಂಬರ್ ಅಂದ್ರೆ ವುಡ್ ಸ್ಟೇರ್ಸ್. ಓಕೆ, ದೆನ್ RCC ಸ್ಟೇರ್ಸ್, ಹಾಗೆ ಮೆಟಲ್ ಸ್ಟೇರ್ಸ್. ಸೊ ಅದನ್ನ ಯಾವ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತೀರಾ, ಹೆಂಗ್ ಯೂಸ್ ಮಾಡ್ತೀರಾ, ಸೊ ಅದನ್ನೆಲ್ಲಾನು ನಾವು ಆಲ್ರೆಡಿ ನಾವು ನೋಡಿದ್ದೀವಿ, ರೈಟ್? ಓಕೆ, ಸೊ ವಿಲ್ ಮೂವ್ ಆನ್ ಟು ದಿ ಟುಡೇಸ್ ಟೇಬಲ್ ಕಂಟೆಂಟ್. ಇವತ್ತಿನ ಕ್ಲಾಸಲ್ಲಿ ನಾವೇನು ಓದ್ತಿದ್ದೀವಿ ಅನ್ನೋದನ್ನ ನೋಡೋಣ. ಓಕೆ, ಸೊ ಇಂಟ್ರೊಡಕ್ಷನ್ ಟು RCC ಸ್ಟೇರ್ಸ್. ಸೊ RCC ಸ್ಟೇರ್ಸ್ ಈಗ ತುಂಬಾ ಕಡೆ ನಾವು ಯೂಸ್ ಮಾಡ್ತಾ ಇದೀವಿ. ಅದ್ರ ಇಂಟ್ರೊಡಕ್ಷನ್ ಏನಾದ್ರೂ ಬೇಸಿಕ್ ಕಾಂಪೋನೆಂಟ್ಸ್ ಇರುತ್ತೆ, ಸೊ ಅದನ್ನೆಲ್ಲ ನೋಡೋಣ. ನೆಕ್ಸ್ಟ್ ಎಸ್ಕಲೇಟರ್ಸ್. ಐ ಥಿಂಕ್ ಯು ಹರ್ಡ್ ದಿಸ್ ನೇಮ್, ಮಾಲ್ಗಳಲ್ಲೆಲ್ಲ ಹೋದ್ರೆ ಕೇಳಿರ್ತೀರಾ ನೀವು. ಅಗೇನ್ ಲಿಫ್ಟ್ ಆರ್ ಎಲಿವೇಟರ್ಸ್. ಸೊ ಇದು ಅಷ್ಟೇ, ಪಬ್ಲಿಕ್ ಬಿಲ್ಡಿಂಗ್ಸ್ ಅಲ್ಲಿ, ಮಾಲ್ಸ್ ಅಲ್ಲಿ ಎಲ್ಲ ನೋಡಿರ್ತೀರಾ. ನೆಕ್ಸ್ಟ್ ರ್ಯಾಂಪ್ಸ್. ಇದು ಅಷ್ಟೇ, ಪಬ್ಲಿಕ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ, ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ಮೇನ್ ಆಗಿ ಇದನ್ನ ರ್ಯಾಂಪ್ಸ್ ನ ನೋಡಿರ್ತೀರಾ. ಸೊ ಇದನ್ನ ಒಂದೊಂದನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಅಗೇನ್ ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಸ್ಮಾಲ್ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಸೊ RCC ಸ್ಟೇರ್ಸ್. ಸೊ RCC ಸ್ಟೇರ್ಸ್ ಅಂದ್ರೆ ಏನಪ್ಪಾ? ಸೊ RCC ಅಂತಂದ್ರೆ ಏನು? ರೀನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್, ರೈಟ್? ಸೊ ಸ್ಟೀಲ್ ಜೊತೆಗೆ ಸಿಮೆಂಟ್ ಅಂದ್ರೆ ನಿಮ್ದು ಆರ್ಡಿನರಿ ಗ್ರೇಯಿಶ್ ಕಲರ್ ಬರುತ್ತಲ್ಲ, ಆ ಸಿಮೆಂಟ್ ಮೆಟೀರಿಯಲ್ ಪ್ಲಸ್ ಫೈನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್, ವಾಟರ್. ಸೊ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಅದ್ರ ಜೊತೆಗೆ, ಸೊ ಇವಾಗ ನಿಮಗೆ ಸಿಮೆಂಟ್ ಈಸ್ ಗುಡ್ ಇನ್ ಕಂಪ್ರೆಷನ್, ಸ್ಟೀಲ್ ಈಸ್ ಗುಡ್ ಇನ್ ಟೆನ್ಷನ್. ಅವೆರಡೂ ಕಂಬೈನ್ ಮಾಡಿ ಒಂದು ಸ್ಟ್ರಕ್ಚರ್ ನಾನು ಕನ್ಸ್ಟ್ರಕ್ಟ್ ಮಾಡೋದನ್ನ RCC ಸ್ಟೇರ್ಸ್ ಅಂತ ಕರಿತೀನಿ. ಓಕೆ, RCC ಸ್ಟೇರ್ಸ್ ಏನಕ್ಕೆ ನಾವೆಡೇಸ್ ತುಂಬಾ ಪ್ರಿಫರ್ ಮಾಡ್ತೀವಿ ಅಂತಂದ್ರೆ, ದೇ ಆರ್ ಗುಡ್ ಫಾರ್ ಫೈರ್ ರೆಸಿಸ್ಟೆನ್ಸ್, ಅಂದ್ರೆ ಈಸಿಯಾಗಿ ಫೈರ್ ಕ್ಯಾಚ್ ಆಗಲ್ಲ. ಹಾಗೆ ದೇ ಆರ್, ನನ್ಗೆ ಯಾವ ಡಿಸೈರ್ಡ್ ಶೇಪ್ ಆಗಿ ನಾನು ಅದನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಆಮೇಲೆ ಒಳ್ಳೆ ಫಿನಿಶಿಂಗ್ ಕೊಡ್ಬೋದು. ಅದ್ರ ಮೇಲೆ ನಾನು ಟೈಲ್ಸ್ ಮಾರ್ಬಲ್ಸ್ನು ಹಾಕ್ಬೋದು. ಆಮೇಲೆ ಟೈಲ್ಸ್ ಮಾರ್ಬಲ್ಸ್ ಎಲ್ಲ ಹಾಕ್ಬಿಟ್ರೆ ಇಟ್ಸ್ ವೆರಿ ಈಸಿ ಟು ಕ್ಲೀನ್, ಮತ್ತೆ ಒಳ್ಳೆ ಅಪಿಯರೆನ್ಸ್ ಕೊಡುತ್ತೆ ಇನ್ಸ್ಟಿಟ್ಯೂಟ್ ಅಲ್ಲಿ. ಅಗೇನ್ ಇಟ್ ಕ್ಯಾನ್ ಬಿ ಬರೀ RCC ಅಷ್ಟೇ ಹಾಕಿದ್ರೆ ಇಟ್ ವಿಲ್ ಬಿ ನಾನ್ ಸ್ಲಿಪ್ಪರಿ, ಅಂದ್ರೆ ಗುಡ್ ಫ್ರಿಕ್ಷನ್ ಕೂಡ ಮೇಂಟೈನ್ ಮಾಡ್ಬೋದು. ಆಮೇಲೆ ನಾನು ಎನಿ ವಿಡ್ತಿಗೆ ಕೂಡ ಇದನ್ನ ನಾನು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಫ್ಯೂಚರ್ ಅಲ್ಲಿ ಅದನ್ನ ನಾನು ಸ್ವಲ್ಪ ಏನಾದ್ರೂ ಕರೆಕ್ಷನ್ ಮಾಡಿಸ್ಕೋಬಹುದು ಅಂದ್ರೂ ಈಸಿಯಾಗಿ ಕರೆಕ್ಷನ್ಸ್ ಕೂಡ ಆ ಸ್ಟೇರ್ಸ್ಗೆ ನಾನು ಪ್ರೊವೈಡ್ ಮಾಡ್ಬೋದು. ಇದೆಲ್ಲ ಏನ್ ಹೇಳ್ಕೊಡುತ್ತೆ? ಫೀಚರ್ಸ್ ಆಫ್ RCC ಸ್ಟೇರ್ಸ್ ನ ಹೇಳುತ್ತೆ. ಸೊ ನೆಕ್ಸ್ಟ್, ಅಡ್ವಾಂಟೇಜಸ್. ಸೊ ಐ ಥಿಂಕ್ ವಿ ಸಾ ಮೆನಿ ಫೀಚರ್ಸ್. ಅಡ್ವಾಂಟೇಜಸ್ ಕೂಡ ಅಬ್ಯೂಡೆಂಟ್ ಆಗೇ ಇರುತ್ತೆ. ಸೊ ಒಳ್ಳೆ ರೆಸಿಸ್ಟಿಂಗ್ ಸ್ಟ್ರೆಂತ್ ಇರುತ್ತೆ. ಅಗೇನ್ ಡ್ಯೂರಬಲ್, ಮತ್ತೆ ಒಳ್ಳೆ ಪ್ಲೀಸಿಂಗ್ ಅಪಿಯರೆನ್ಸ್, ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಈಸಿಯಾಗಿ ನಾನು ಮೇಂಟೈನ್ ಮಾಡ್ಬೋದು, ನಾನ್ ಸ್ಲಿಪ್ಪರಿ ಇರುತ್ತೆ. ಆಮೇಲೆ ನಾನು ಹೇಳ್ದೆ ಆಲ್ರೆಡಿ, ಎಷ್ಟು ವಿಡ್ತಿಗೆ ಬೇಕಿದ್ರು ನಾನು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಆಮೇಲೆ ಅದನ್ನ ನಾನು ಏಸ್ಥೆಟಿಕ್ ಲುಕ್ ಕೊಡ್ಬೇಕಂದ್ರೆ ಟೈಲ್ಸ್ ಇಂದ, ಮಾರ್ಬಲ್ಸ್ ಇಂದ ಅದನ್ನ ಡೆಕೋರೇಟ್ ಮಾಡಬಹುದು ನಾನು. ಸೊ ನೆಕ್ಸ್ಟ್, RCC ಸ್ಟೇರ್ಸ್. ಸೊ ಡಿಫ್ರೆಂಟ್ ಅರೇಂಜ್ಮೆಂಟ್ ಇನ್ ಕೇಸ್ ಆಫ್ RCC ಹೆಂಗಿರುತ್ತೆ? ಸಿಂಗಲ್ ಸ್ಟ್ರೈಟ್ ಫ್ಲೈಟ್ ಸ್ಟೇರ್ಸ್, ಇನ್ಕ್ಲೈನ್ಡ್ ಸ್ಲ್ಯಾಬ್ ಸ್ಟೇರ್ಸ್ ವಿತ್ ಹಾಫ್ ಸ್ಪೇಸ್ ಲ್ಯಾಂಡಿಂಗ್, ಸ್ಟ್ರಿಂಗ್ ಬೀಮ್ ಸ್ಟೇರ್ಸ್, ಕ್ರಾಕ್ಡ್ ಸ್ಲ್ಯಾಬ್ ಸ್ಟೇರ್ಸ್, ಕ್ಯಾಂಟಿಲಿವರ್ ಸ್ಟೇರ್ಸ್, ಸ್ಪೈರಲ್ ಸ್ಟೇರ್ಸ್. ಸೊ ಈ ಸ್ಟೇರ್ಸ್ ಎಲ್ಲ ಏನಿದೆ ಅಂದ್ರೆ
ನಾನು ಅಂದ್ರೆ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇರ್ಸ್ ಅರೇಂಜ್ಮೆಂಟ್ ನಾನು ಮಾಡ್ಕೋಬಹುದು RCC ಅಂತ. ಸಿಂಗಲ್ ಫ್ಲೈಟ್ ನಾವು ಲಾಸ್ಟ್ ಕ್ಲಾಸ್ ನೋಡಿದ್ವಿ, ಇನ್ಕ್ಲೈನ್ ಸ್ಲಾಬ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸ್ಟಿಂಗರ್ ಬೀಮ್ ಒಂದೇ ಕೊಟ್ಬಿಟ್ಟು ಬೀಮ್ ಇಂದ ನಾನು ಸ್ಟೇರ್ ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಆಮೇಲೆ ಕ್ರಾಂಕ್ಡ್ ಸ್ಲಾಬ್ ನಾನು ಕನ್ಸ್ಟ್ರಕ್ಟ್ ಮಾಡ್ಬೋದು. ಆಮೇಲೆ ಕ್ಯಾಂಟಿಲಿವರ್ ಅಂದ್ರೆ ಒಂದ್ ಸೈಡ್ ಅಷ್ಟೇ ಸಪೋರ್ಟ್ ಆಗ್ಬಿಟ್ಟು ಇನ್ನೊಂದ್ ಕಡೆ ಸ್ಟೇರ್ ಕೇಸು. ಸ್ಪೈರಲ್ ಅಂದ್ರೆ ಒಂದು ಸೆಂಟ್ರಲ್ ಪೋಲ್ ಇಂದ ಹಿಡ್ಬಿಟ್ಟು ಏನಾಗುತ್ತೆ ಸ್ಟೇರ್ ಕೇಸು ಸುತ್ಕೊಂಡಿರುತ್ತೆ ರೌಂಡ್ ಆಗಿ, ಅದನ್ನ ನಾನು ಏನಂತ ಕರಿತೀನಿ, ಸ್ಪೈರಲ್ ಸ್ಟೇರ್ಸ್ ಅಂತಾನು ಕರಿತೀನಿ. ಓಕೆ, ಸೊ ನೆಕ್ಸ್ಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಕರೆಕ್ಟ್ ಅಲ್ವಾ? ನೋಡಿ, ಇದು ಸ್ಟೆಪ್ಸ್. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಏನ್ ಕೊಟ್ಟಿದ್ದೀನಲ್ಲ, ಸೊ ಇದನ್ನ ನಾನು ಏನಂತ ಕರಿತೀನಿ, ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀನಿ. ಓಕೆ, ಸೊ ಇಲ್ಲೆಲ್ಲ ನಾನು ಡಾರ್ಕ್ ಆಗಿ ಏನ್ ಲೈಟ್ಸ್ ಬಂದಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ರೀಇನ್ಫೋರ್ಸ್ಮೆಂಟ್. ಇದೆರಡು ವಾಲ್ಗೆ ನನ್ಗೆ ಏನಾಗಿದೆ, ನಂದ RCC ಸ್ಟೇರು ಸಪೋರ್ಟ್ ಆಗಿದೆ. ಸ್ಟೀಲ್ ನಾನು ಇಲ್ಲಿ ಕೊಟ್ಟಿದ್ದೀನಿ, 8 mm ಡಯಾ ಅಟ್ 200 mm ಸೆಂಟರ್ ಪರ್ ಸೆಂಟರ್. ಇದೆಲ್ಲ RCC ಡೀಟೇಲಿಂಗ್ ಅಂತ ಕರಿತೀವಿ ನಾವು ಇದನ್ನ. ಓಕೆ, ಈ RCC ಡೀಟೇಲಿಂಗ್ ಅಂದ್ರೆ ಇಟ್ಸ್ ಗುಡ್ ಇನ್ ಟೆನ್ಷನ್. ಇದೆಲ್ಲ ಸಿಮೆಂಟ್ ಅನ್ನು ಚೆನ್ನಾಗಿ ವಿಥೋಲ್ಡ್ ಮಾಡುತ್ತೆ ಅದ್ರ ಜೊತೆಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಆತರ ಕರಿತೀವಿ. ಸೊ ಇದು ಕಂಪ್ಲೀಟ್ ಆಗಿ ನಾವೇನ್ ನೋಡ್ಬೋದು, RCC ಸ್ಟೇರ್ ಕೇಸ್ ನ ನೋಡ್ಬೋದು. ಕರೆಕ್ಟ್ ಅಲ್ವಾ? ಇದೆಲ್ಲ ಗ್ರಿಪ್ಪರು, ಇದೆಲ್ಲ ಇದು ಸಪೋರ್ಟ್ ಮಾಡುತ್ತೆ ನಿನಗೆ ಇದೇ ಶೇಪ್ ಅಲ್ಲಿ ಮೇಂಟೈನ್ ಮಾಡಕ್ಕೆ. ಯಾವುದು? ಈ ಸ್ಟೀಲ್ ಮೆಂಬರ್ಸ್ಗಳು. ಓಕೆ, ಮೈಲ್ಡ್ ಸ್ಟೀಲ್ ನ ನಾವು ಯೂಸ್ ಮಾಡ್ತೀವಿ. ಅದನ್ನೆಲ್ಲ ನೀವು ನೆಕ್ಸ್ಟ್ RCC ಅಂತಾನೆ ಒಂದು ಸಬ್ಜೆಕ್ಟ್ ಇರುತ್ತೆ ನಿಮ್ಗೆ 5th ಸೆಮ್ ಅಲ್ಲಿ, ಅಂದ್ರೆ ಫೈನಲ್ ಇಯರ್ ಅಲ್ಲಿ. ಅವಾಗ ನಿಮಗೆ ಇನ್ನೂ ಡೀಟೇಲ್ ಆಗಿ ಏನಂತ ಇದ್ರ ಬಗ್ಗೆ ಅಂದ್ರೆ RCC ಡೀಟೇಲಿಂಗ್ ಬಗ್ಗೆ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ RCC ಸ್ಲಾಬ್ ಲುಕ್. ಅಂದ್ರೆ ನೀವು ಕ್ರಾಸ್ ಸೆಕ್ಷನ್ ಕಟ್ ಮಾಡಿ ನೋಡಿದಾಗ ಈ ತರ ಕಾಣಿಸುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ನೋಡ್ಬೋದು ನೋಡಿ. ಸೊ ಇದನ್ನ ನಾನು RCC ಬರೇ ನಾನು ಸ್ಟೀಲ್ ಸ್ಟ್ರಕ್ಚರ್ ಅಷ್ಟೇ ಹಾಕಿದ್ದೀನಿ. ಇಲ್ಲಿ ಡಾಟ್, ಕೆಳಗಡೆ ರೆಡ್ ಲೈನ್. ಸೊ ನೋಡಿ, ಇದು ಡಿಸ್ಟ್ರಿಬ್ಯೂಷನ್ ಬಾರ್ ಅಂತ ಕರಿತೀವಿ. ಸೊ ಇದನ್ನ ಮೇನ್ ಟೆನ್ಷನ್ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದೆಲ್ಲ ರೀಇನ್ಫೋರ್ಸಿಂಗ್ ಡೀಟೇಲ್ ನ ಕೊಡುತ್ತೆ. ಇದು ಅಷ್ಟೇ ನೋಡಿ, ಇದೆಲ್ಲ ಏನ್ ಡಾರ್ಕ್ ಲೈನ್ ಇದೆ ಅಲ್ಲ, ಈ ಚಿಕ್ಕ ಚಿಕ್ಕದು, ಇದನ್ನ ಡಿಸ್ಟ್ರಿಬ್ಯೂಷನ್ ಬಾರ್ ಅಂತ ಕರಿತೀವಿ. ಇದನ್ನ ಮೇನ್ ಬಾರ್, ಇದು ಕ್ರಾಂಕ್ಡ್ ಬಾರ್ ಅಂತ ಕರಿತೀವಿ. ಅಂದ್ರೆ ಇದು ಅಡಿಷನಲ್ ಸಪೋರ್ಟ್ ಕೊಡುತ್ತೆ ನಿಮ್ಮ ಸಿಮೆಂಟ್ ಕಾಂಕ್ರೀಟಿಗೆ, ಸ್ಟೇರ್ಸ್ಗೆ. ಓಕೆ, ಸೊ ಇದು ನೋಡಿ, ಇದು ಒಂದು ಸ್ಲ್ಯಾಬ್. ಸೊ ಇದು ಲ್ಯಾಂಡಿಂಗ್ ಸ್ಪೇಸ್. ಸೊ ಇದನ್ನೆಲ್ಲ RCC ಸ್ಟೇರ್ಸ್ ಅಂತ ನಾವು ಕರಿತೀವಿ. ಸೊ ನಾವೇನ್ ನೋಡಿದ್ವಿ, RCC ಸ್ಟೇರ್ ಹೆಂಗ್ ಕಾಣಿಸುತ್ತೆ, ಏನ್ ಬೆನಿಫಿಷಿಯಲ್, ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ತರ ವೈಡ್ ರೇಂಜ್ ಆಗಿ ನಾವು ಇದನ್ನ ಪ್ರೆಸೆಂಟ್ಲಿ ಇದನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಜಾಸ್ತಿ ಯೂಸ್ ಮಾಡ್ಕೊಂತಿದೀವಿ ಅಂತ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಎಸ್ಕಲೇಟರ್ಸ್. ಎಸ್ಕಲೇಟರ್ಸ್ ಅಂದ್ರೆ ನೋಡಿದೀರಾ ಎಲ್ರು? ಎಲ್ಲಿ ಬರುತ್ತೆ ಎಸ್ಕಲೇಟರ್ಸ್? ಮಾಲ್ಸ್ ಅಲ್ಲೆಲ್ಲ ನೋಡಿರ್ತೀರಾ ಎಸ್ಕಲೇಟರ್ಸ್. ಕರೆಕ್ಟ್ ಅಲ್ವಾ? ಕ್ಲೈಂಬ್ ಆಗ್ತಾ ಇರುತ್ತೆ. ಅಂದ್ರೆ ನೀವು ಸ್ಟೇರ್ಸ್ ಸೇಮ್ ಲೈಕ್ ಸ್ಟೆಪ್ಸ್ ತರಾನೇ ಇರುತ್ತೆ, ಬಟ್ if you have to just step in there in the thread portion. ಕರೆಕ್ಟ್ ಅಲ್ವಾ? ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಥ್ರೆಡ್ ಅಂದ್ರೆ ಏನು ಅಂತ. ವೇರ್ ವಿ ಕೀಪ್ ಅವರ್ ಫುಟ್ ಆನ್ ದಿ ಸ್ಟೆಪ್ಸ್. ಕರೆಕ್ಟ್ ಅಲ್ವಾ? ಅದನ್ನ ಥ್ರೆಡ್ ಪೋರ್ಷನ್ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ದ ಮೆಷಿನ್ ವಿಲ್ ಕ್ಯಾರಿ ಯು ಟು ದಿ ನೆಕ್ಸ್ಟ್ ಲೆವೆಲ್. ಕರೆಕ್ಟ್ ಅಲ್ವಾ? ಆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಏನ್ ಇಕ್ವಿಪ್ಮೆಂಟ್ ಯೂಸ್ ಮಾಡ್ತೀವೋ ಅದನ್ನ ನಾವೇನಂತ ಕರಿತೀವಿ, ಎಸ್ಕಲೇಟರ್ಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್: an escalator is a moving staircase. ನಾನು ಹೇಳ್ದೆ ಅದೇ ಮೂವ್ ಆಗುತ್ತೆ with the help of a conveyor transport device for carrying a people between floors of a building. ಸೊ ಇದು ಯೂಶಲಿ ಯಾವ್ದ್ರ ಮೇಲೆ ಡಿಸೈಡ್ ಮಾಡ್ಕೋತೀವಿ, ಎಷ್ಟು ನಂಬರ್ ಆಫ್ ಪೀಪಲ್ ಬರ್ಬೋದು ಈ ಪರ್ಟಿಕ್ಯುಲರ್ ಬಿಲ್ಡಿಂಗಿಗೆ, ಎಷ್ಟು ಯೂಸೇಜ್ ಇರುತ್ತೆ ಅನ್ನೋದ್ರ ಮೇಲೆ ನಾವು ಪರ್ ಅವರ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಾವು ಡಿಸೈಡ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ಇಸ್ ಫ್ಯಾಕ್ಟರ್ಸ್. ಯಾವ್ಯಾವ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕು ನಾವು ಎಸ್ಕಲೇಟರ್ ಹಾಕ್ಬೇಕಂದ್ರೆ? ಈಗ ಮನೆಗೆ ಎಸ್ಕಲೇಟರ್ ಹಾಕಕ್ಕಾಗತ್ತಾ? ಇಲ್ಲ. ಸೊ ಟೈಪ್ ಆಫ್ ಎ ಬಿಲ್ಡಿಂಗ್, ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಗೌರ್ಮೆಂಟ್, ಆಫೀಷಿಯಲ್ ನಾವು ನೋಡ್ಬೇಕಾಗತ್ತೆ. ಹಾಗೆ ಟ್ರಾಫಿಕ್ ಫ್ಲೋ ಯಾವ ತರ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದು ನಾನು ನೋಡ್ಬೇಕು. ಆಮೇಲೆ ಪೀಕ್ ಅವರ್ಸ್, ಯಾವ ಟೈಮಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ನನಗೆ ಅನ್ನೋದನ್ನ ನಾನು ನೋಡ್ಬೇಕು. ಅಗೇನ್ ಲೆವೆಲ್ ಆಫ್ ಕಂಫರ್ಟ್, ಇಸ್ ಇಟ್ ಕಂಫರ್ಟಬಲ್ ಟು ದಿಸ್ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಆರ್ ನಾಟ್, ಅದನ್ನ ನಾನು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್, ಅಂದ್ರೆ ಈ ಎಸ್ಕಲೇಟರ್ ಬೇಸಿಕಲಿ ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ? ನಾನು ಆಲ್ರೆಡಿ ಹೇಳ್ದೆ, ಒಂದು ಕನ್ವೇಯಿಂಗ್ ಬೆಲ್ಟ್ ಇರುತ್ತೆ, ಅದು ರೊಟೇಟ್ ಆಗುತ್ತೆ ಅಂತ. ಓಕೆ, ಸೊ ವಿಲ್ ಸಿ. The device consists of a motor-driven chain linked steps that move up or down on a track, allowing the threads to remain in a horizontal. ಅದರ ಅರ್ಥ ಏನು? ಸ್ಟೆಪ್ಸ್ ಹಾರಿಜಾಂಟಲ್ ಆಗಿರುತ್ತೆ, ನೀವು ಜಸ್ಟ್ ಮೂವ್ ಆಗ್ತಾ ಇರ್ತೀರಾ ಇನ್ಕ್ಲೈನ್ಡ್ ಪೊಸಿಷನ್ ಅಲ್ಲಿ, ವರ್ಟಿಕಲ್ ಮ್ಯಾನರ್ ಅಲ್ಲಿ
ಮೂವ್ ಆಗ್ತಾ ಇರ್ತೀರಾ ಅಂದ್ರೆ ಒಂದು ಕನ್ವೇಯರ್ ಬೆಲ್ಟ್ ತರ ಇರುತ್ತೆ. ಆ ಬೆಲ್ಟ್ ಅಷ್ಟೇ ಮೂವ್ ಆಗುತ್ತೆ, ಏನು ಚೇಂಜ್ ಆಗಲ್ಲ. ಸ್ಟೆಪ್ಸ್ ಎಲ್ಲ ನೀವು ನಿಂತ್ಕೊಂಡಿದ್ದು ಅದು ಹಾರಿಸಾಂಟಲ್ ಆಗಿ ರಿಮೈನ್ ಆಗಿರುತ್ತೆ, ರೈಟ್? ಸೊ ಈ ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ ಎಸ್ಕಲೇಟರ್ಸ್ ಆಪರೇಟ್ ಆಗುತ್ತೆ. ನೆಕ್ಸ್ಟ್ ಏರಿಯಾ ಆಫ್ ಯೂಸೇಜ್. ಎಲ್ಲೆಲ್ಲಿ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ? ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೆ ನಿಮ್ಗೆ ಎಲ್ಲಾದ್ರೂ ರೇಷನ್ ತಗೊಳಕ್ ಹೋಗಿರ್ತೀರಾ, ದೊಡ್ಡ ದೊಡ್ಡ ಮಾಲ್ ಇರುತ್ತೆ, ಸೂಪರ್ ಮಾರ್ಕೆಟ್ ಇರುತ್ತೆ, ಸ್ಪಾರ್ ಇರುತ್ತೆ, ಬಿಗ್ ಬಜಾರ್, ಇಂಥ ಕಡೆ ಯೂಸ್ ಮಾಡ್ತೀರಾ. ಶಾಪಿಂಗ್ ಮಾಲ್ಸ್, ಕರೆಕ್ಟ್ ಅಲ್ವಾ? ಈಗ ನಮ್ಮ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಮಾಲ್ ಮಂತ್ರಿ ಮಾಲ್ ಇದೆ, ಮಂತ್ರಿ ಸ್ಕ್ವೇರ್ ಇದೆ. ಸೊ ಅದಾದ್ಮೇಲೆ ರಾಯನ್ ಮಾಲ್ ಇದೆ. ಸೊ ಈ ಮಾಲ್ಸ್ ಅಲ್ಲೆಲ್ಲ ಅಂದ್ರೆ ಜನ ಬರೋರು ಹೋಗೋರು ಜಾಸ್ತಿ ಇರೋದ್ರಿಂದ ಈ ಶಾಪಿಂಗ್ ಮಾಲ್ಸ್ ಅಲ್ಲಿ ಎಸ್ಕಲೇಟರ್ಸ್ ಹಾಕ್ತಿವಿ. ನೆಕ್ಸ್ಟ್ ಏರ್ಪೋರ್ಟ್ಸ್, ಕರೆಕ್ಟ್ ಅಲ್ವಾ? ಏರ್ಪೋರ್ಟ್ಸ್ ಅಲ್ಲಿ ಯಾರಾದ್ರೂ ಹೋಗಿದ್ದೀರಾ? ಸೊ ಅಲ್ಲೂ ಅಷ್ಟೇ ಎಸ್ಕಲೇಟರ್ಸ್, ಪ್ಯಾಸೆಂಜರ್ ಈಸಿ ಮೂವ್ ಆಫ್ ಪ್ಯಾಸೆಂಜರ್ಗೋಸ್ಕರ ನಾವು ಎಸ್ಕಲೇಟರ್ ಪ್ರೊವೈಡ್ ಮಾಡ್ತೀವಿ. ಹಾಗೆ ಕನ್ವೆನ್ಷನಲ್ ಹಾಲ್ ಅಂದ್ರೆ ಮದುವೆ ಹಾಲ್ ಇರ್ಬೋದು, ಫಂಕ್ಷನ್ ಹಾಲ್, ಸೊ ಅಲ್ಲೆಲ್ಲ ನಾವು ಎಸ್ಕಲೇಟರ್ಸ್ ನ ಯೂಸ್ ಮಾಡ್ತೀವಿ. ಏನಕ್ಕೆ? ಅಲ್ಲಿ ಪೀಪಲ್ ಗ್ಯಾದರಿಂಗು ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಹೋಟೆಲ್ ಮತ್ತೆ ಪಬ್ಲಿಕ್ ಬಿಲ್ಡಿಂಗ್ಸ್, ಗೌರ್ಮೆಂಟ್ ಬಿಲ್ಡಿಂಗ್ಸ್, ಅದ್ರಲ್ಲೆಲ್ಲಾನು ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಎಸ್ಕಲೇಟರ್, ಸಿ ದಿಸ್ ಈಸ್ ಹೌ ಇಟ್ ಲುಕ್ಸ್, ಐ ಸೆಡ್. ಸೊ ಇದು ಎಕ್ವಿಪ್ಮೆಂಟ್ ಪಿಟ್ ಅಂದ್ರೆ ಇದು ಒಳಗಡೆ ಇಲ್ಲಿ ಹೋಗಿ ಕರೆಕ್ಟ್ ಆಗಿ ಫಿಟ್ ಆಗ್ಲಿ ಅಂತ ಅನ್ನೋದಕ್ಕೋಸ್ಕರ ಇಕ್ವಿಪ್ಮೆಂಟ್ ನ ಇಲ್ಲಿ ಕೊಟ್ಟಿರ್ತಾರೆ, ಇಕ್ವಿಪ್ಮೆಂಟ್ ಪಿಟ್ ನ. ಸೊ ಇದ್ರೊಳಗಡೆ ಹೋಗ್ಬಿಟ್ಟು ಇದು ಮೋಟರ್ ಫಿಕ್ಸ್ ಆಗಿರುತ್ತೆ. ಸೊ ಇದು ಇಲ್ಲಿದೆ ನೋಡಿ, ಇದು ಗ್ರೇ ಕಲರ್, ಇದು ಕನ್ವೇಯರ್ ಬೆಲ್ಟ್. ಏನಿದು? ಕನ್ವೇಯರ್ ಬೆಲ್ಟ್. ಸೊ ಇದೆಲ್ಲ ರೋಟರಿ ಆಕ್ಷನ್, ಇದೆಲ್ಲ ಹಿಂಗ್ ರೌಂಡ್ ಆಗುತ್ತೆ, ಇದು ಹಿಂಗ್ ಮೂವ್ ಆಗ್ತಾ ಇರುತ್ತೆ, ಮೇಲೆ ಹೋಗುತ್ತೆ ಮೇಲೆ. ಸೊ ಆಮೇಲೆ ನೆಕ್ಸ್ಟ್ ಈ ಕನ್ವೇಯರ್ ಬೆಲ್ಟ್ ಕೆಳಗೆ ಹೋಗುತ್ತೆ. ಸೊ ಆ ತರ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಲೋವರ್ ನಿವೆಲ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಸೊ ಇದು ಬ್ಲಸ್ಟರ್ ಅಂದ್ರೆ ಇನ್ಕ್ಲೈನ್ಡ್ ಪೋರ್ಷನ್. ಇದು ಹ್ಯಾಂಡ್ ರೇಲ್ ಅಂದ್ರೆ ಕೈ ಸಪೋರ್ಟಿಗೋಸ್ಕರ. ಓಕೆ, ಇದು ಫಸ್ಟ್, ಇದು ಲೋವರ್ ಲೆವೆಲ್ ಅಂದ್ರೆ ಗ್ರೌಂಡ್ ಲೆವೆಲ್ ಆದ್ರೆ ಇದು, ಅಥವಾ ಲೋವರ್ ಲೆವೆಲ್ ಇದ್ರೆ ಗ್ರೌಂಡ್ ಕಿಂತ ಕೆಳಗಡೆ ಇದ್ರೆ, ಸೊ ದಿಸ್ ಇಸ್ ಕಾಲ್ಡ್ ಫಸ್ಟ್ ಲೆವೆಲ್. ಸೊ ಇಟ್ ವಿಲ್ ಕ್ಯಾರಿ ಟು ದಿ ನೆಕ್ಸ್ಟ್ ಲೆವೆಲ್ ಆಫ್ ಎ ಬಿಲ್ಡಿಂಗ್. ಓಕೆ, so this is how the escalators look like. So they are arranged 4 numbers of escalators from the lower level to the upper level. Okay, so this is how it looks if it's in a multi-storied building. So if it's, this is ground floor, first floor and the second floor. So this is how it looks. So next is benefits. ಏನೇನ್ ಬೆನಿಫಿಟ್ಸ್ ಇರುತ್ತೆ ಎಸ್ಕಲೇಟರ್ಸ್ ಇಂದ? ಸೊ ದೇ ಹ್ಯಾವ್ ದ ಕೆಪಾಸಿಟಿ ಟು ಮೂವ್ ಲಾರ್ಜ್ ನಂಬರ್ ಆಫ್ ಪೀಪಲ್, ಕರೆಕ್ಟ್ ಅಲ್ವಾ? ಸೊ ಅಟ್ ಎ ಟೈಮ್ ನನಗೆ ಒಂದು 20 ಮೆಂಬರ್ಸ್ 30 ಮೆಂಬರ್ಸ್ ಕೂಡ ಎಸ್ಕಲೇಟರ್ಸ್ ನ ನಾವು ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಸೇಮ್ ಸ್ಪೇಸ್ ಅಂದ್ರೆ ನಾನು ಸ್ಟೇರ್ ಕೇಸಿಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟೇ ಸ್ಪೇಸ್ ಬೇಕಾಗುತ್ತೆ. ಆಮೇಲೆ ವೇಟಿಂಗ್ ಟೈಮ್ ಏನು ಇರಲ್ಲ, ಅಟ್ ಎ ಟೈಮ್ ಎನಿ ನಂಬರ್ ಆಫ್ ಪೀಪಲ್ಸ್ ಕ್ಯಾನ್ ಮೂವ್ ಇನ್. ನೆಕ್ಸ್ಟ್ ಇದಕ್ಕೆ ಪವರ್ ಕೂಡ ಕನ್ಸಪ್ಷನ್ ಕೂಡ ಕಡಿಮೆ ಇರುತ್ತೆ. ಓಕೆ, ಸೊ ಅಗೇನ್ ಸ್ಪೀಡ್, ನಾನು ಎಷ್ಟು ಸ್ಪೀಡ್ ಕೊಡಬೇಕು ಎಸ್ಕಲೇಟರ್ಸ್ಗೆ, ಎಷ್ಟು ಫಾಸ್ಟ್ ಆಗಿ ಅದು ಒಂದು ಫ್ಲೋರ್ ಇಂದ ಇನ್ನೊಂದು ಫ್ಲೋರ್ಗೆ ಮೂವ್ ಆಗಬೇಕು ಅಂತ ಹೇಳಿ. ಓಕೆ, ಸೊ ಯೂಶ್ವಲಿ ಕಂಟಿನ್ಯೂಸ್ ಆಗಿ ತುಂಬಾ ಜನ ಕಸ್ಟಮರ್ಸ್ ಬರ್ತಾ ಇದ್ರು ಅಂತಂದ್ರೆ 0.5 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ನಾನು ಅದನ್ನ ಅಡ್ಜಸ್ಟ್ ಮಾಡಬೇಕು. ಸೊ ಅದನ್ನ ನಾನು ಯಾವ ಸ್ಪೀಡಿಗೆ ಬೇಕಿದ್ರು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಡಿಪೆಂಡಿಂಗ್ ಆನ್ ದಟ್ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ, ಆಮೇಲೆ ಇಲ್ಲ ಇಂಟರ್ಮಿಡಿಯಂಟ್ ಟ್ರಾನ್ಸ್ಪೋರ್ಟೇಷನ್, ಓಕೆ ತುಂಬಾ ಅಷ್ಟೊಂದು ಫ್ರೀಕ್ವೆಂಟ್ ಆಗಿ ಬರಲ್ಲ ಅಂತಂದಾಗ 0.6 ಇಂದ 0.65 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡ್ ನ ನಾನು ಕೊಡ್ಬೋದು. ಸೊ ಇಲ್ಲ ಎಕ್ಸ್ಟ್ರೀಮ್ ಟ್ರಾನ್ಸ್ಪೋರ್ಟೇಷನ್ ಫಾಸ್ಟ್ ಆಗಿ ಮೂವ್ ಆಗ್ಬೇಕು ಅಂತಂದಾಗ 0.75 ಮೀಟರ್ಸ್ ಪರ್ ಸೆಕೆಂಡ್ ಸ್ಪೀಡ್ ನ ನಾನು ಎಸ್ಕಲೇಟರ್ಸ್ಗೆ ಪ್ರೊವೈಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಲಿಫ್ಟ್ ಆರ್ ಎಲಿವೇಟರ್ಸ್. ಇಷ್ಟೊತ್ತು ಏನ್ ನೋಡಿದ್ವಿ ನಾವು? ಎಸ್ಕಲೇಟರ್ಸ್ ಅಂದ್ರೆ ಕನ್ವೇಯರ್ ಬೆಲ್ಟ್ ಇಂದ ಹೋಗುತ್ತೆ. ಇದು ಲಿಫ್ಟ್ಸ್ ಆರ್ ಎಲಿವೇಟರ್ಸ್ ಅಂದ್ರೆ ಎಲಿವೇಟ್, ಒಂದ್ ಕಡೆಯಿಂದ ಒಂದ್ ಫ್ಲೋರ್ ಇಂದ ನೀವು ಇನ್ನೊಂದ್ ಫ್ಲೋರ್ಗೆ ಲಿಫ್ಟ್ ಆಗ್ತೀಯಾ, ಕರೆಕ್ಟ್ ಅಲ್ವಾ? ದಟ್ಸ್ ವೈ ಇಟ್ಸ್ ಕಾಲ್ಡ್ ಲಿಫ್ಟ್ಸ್ ಅಥವಾ ಎಲಿವೇಟರ್ಸ್ ಅಂತ ಕರಿತೀವಿ. ಓಕೆ, ಇದನ್ನ ಡೆಫಿನಿಷನ್ ನಾವು ನೋಡೋಣ. An electric lift which is used as a vertical transportation of goods as well as people among the floors in a ಬಿಲ್ಡಿಂಗ್ ಯೂಸಿಂಗ್ ಬಿನ್ಸ್. ಅಂದ್ರೆ ಒಂದು ಬಿನ್ ತರ ಸ್ಟ್ರಕ್ಚರ್ ಇರುತ್ತೆ, ಅದ್ರೊಳಗಡೆ ನಾವು ಹೋಗಿ ನಿಂತ್ಕೊಂಡು ಲಿಫ್ಟ್ ನ ಎಲೆಕ್ಟ್ರಿಕ್ ಡಿವೈಸ್ ಇಂದ ಆಪರೇಟ್ ಮಾಡಿ ನೀನ್ ಯಾವ ಫ್ಲೋರಿಗೆ ಹೋಗ್ಬೇಕು ಅದನ್ನ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಕ್ಯಾರಿ ಯು ಟು ದಿ ನೆಕ್ಸ್ಟ್ ಲೆವೆಲ್ ಅಥವಾ ನೆಕ್ಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಲಿಫ್ಟ್. ಓಕೆ, ರಿಕ್ವೈರ್ಮೆಂಟ್ಸ್ ಏನೇನ್ ಇರ್ಬೇಕು? ಯೂಶ್ವಲಿ ನಾನು ಲಿಫ್ಟ್ ಏನಾದ್ರು ಕೊಡ್ಬೇಕು ಅಂತಂದ್ರೆ ಯೂಶ್ವಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇರ್ಬೇಕು. ಅಂದ್ರೆ ಮಿನಿಮಮ್
4 ಫ್ಲೋರ್ಸ್ಗಿನ ಜಾಸ್ತಿ ಇರಬೇಕು. ಆಮೇಲೆ ಎಲ್ಲಿ ಇದು ನೀಡು ಮಚ್ ನೀಡೆಡ್ ಅಂದ್ರೆ ವೆನ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ ಇದ್ದಾಗ, ಹಾಸ್ಪಿಟಲ್ಸ್, ಪಬ್ಲಿಕ್ ಬಿಲ್ಡಿಂಗ್ಸು, ಸೊ ಇಲ್ಲೆಲ್ಲಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲಿಫ್ಟ್ ಪ್ರಾವಿಷನ್ ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ಬೇಸಿಕ್ ಅಂತಂದ್ರೆ ಕಂಫರ್ಟ್ ಅಂಡ್ ಕನ್ವೀನಿಯನ್ಸ್, ಅಂದ್ರೆ ಪೀಪಲ್ ಶುಡ್ ಕಂಫರ್ಟ್. ಸೊ ತುಂಬಾ ಫ್ಲೋರ್ಸ್ ಇದ್ದಾಗ ದೇ ಫೀಲ್ ಕಂಫರ್ಟ್ ಟು ಗೋ ಇನ್. ಸೊ ಅವಾಗೂ ನಾನು ಲಿಫ್ಟ್ಸ್ ನ ಪ್ರಾವಿಷನ್ ಕೊಡ್ಬೇಕಾಗುತ್ತೆ. ಸೊ ವರ್ಕಿಂಗ್ ಪ್ರಿನ್ಸಿಪಲ್ಸ್, ಯಾವ ತರ ಲಿಫ್ಟ್ ವರ್ಕ್ ಆಗುತ್ತಂತ ನಾವು ನೋಡೋಣ. ಸೊ ವರ್ಕಿಂಗ್ ಪ್ರಿನ್ಸಿಪಲ್, ದಿಸ್ ಇಸ್ ಸಿಮಿಲರ್ ಟು ಪುಲ್ಲಿ ಸಿಸ್ಟಮ್. ಪುಲ್ಲಿ ಅಂದ್ರೆ ಗೊತ್ತಾ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಒಂದ್ ಬಾವಿ ಇರ್ತಿತ್ತು, ಒಂದು ಬಕೆಟ್ಗೆ ದಾರ ಕಟ್ಬಿಟ್ಟು, ಅದು ಲೂಸ್ ವೈಟ್ ಅಲ್ವಾ, ಸೊ ಒಂದು ನಾನು ಇಲ್ಲಿ ಫೋರ್ಸ್ ಇಟ್ಕೊಂಡು ಅದನ್ನ ಕೆಳಗಡೆ ಬಿಡ್ತೀನಿ, ಆಮೇಲೆ ವಾಟರ್ ಹಾಕಿದ್ಮೇಲೆ ಐ ಹ್ಯಾವ್ ಟು ಡ್ರ್ಯಾಗ್ ದಟ್. ಸೊ ಅಲ್ವಾ, ಸೇಮ್ ಪ್ರಿನ್ಸಿಪಲ್ ಮೇಲೆನೆ ಇದು ಲಿಫ್ಟ್ ಕೂಡ ಆಪರೇಟ್ ಆಗುತ್ತೆ. ಓಕೆ, ಸೊ ನಾನು ಐ ಸೈಡ್ ವಾಟರ್ ಇನ್ ಫ್ರಮ್ ದ ವೆಲ್, ಸೊ ಸೇಮ್ ಇದ್ರಲ್ಲೇ ಆಪ್ಷನ್ ಅಲ್ಲೇ ಇದು ಲಿಫ್ಟ್ ಕೂಡ ಆಪರೇಟ್ ಆಗುತ್ತೆ. ನೆಕ್ಸ್ಟ್ ಫೀಚರ್ಸ್ ಆಫ್ ಲಿಫ್ಟ್ ಆರ್ ಎಸ್ಕಲೇಟರ್ಸ್. ಏನೇನು ಲಿಫ್ಟ್ ಅಲ್ಲಿ? ಸೊ ಇವಾಗ ಲಿಫ್ಟ್ ಏನಾಗಿರುತ್ತೆ, ಇಟ್ಸ್ ಅ ಪ್ರೀ ಡಿಸೈನ್ಡ್. ಎಸ್ಕಲೇಟರ್ ಅಲ್ಲಿ ಏನಾಯ್ತು ಹೇಳಿ, ಎನಿ ನಂಬರ್ ಆಫ್ ಪೀಪಲ್ ಕ್ಯಾನ್ ಕಮ್ ಇನ್, ರೈಟ್? ಬಟ್ ಲಿಫ್ಟ್ ಅಲ್ಲಿ ಇಟ್ಸ್ ಡಿಸೈನ್ ಫಾರ್ 6 ಮೆಂಬರ್ಸ್, 8 ಮೆಂಬರ್ಸ್, 2 ಮೆಂಬರ್ಸ್, 4 ಮೆಂಬರ್ಸ್. ಅಂದ್ರೆ ನಾನು ಒಂದು ಸಲ ಅಟ್ ಎ ಟೈಮ್ಗೆ ನಂಬರ್ ಆಫ್ ಪೀಪಲ್ ಎಷ್ಟು ಅಕ್ಯುಮಡೇಟ್ ಆಗ್ಬೇಕಂತ ಅದನ್ನ ಪ್ರೀ ಫಿಕ್ಸ್ ಮಾಡ್ಕೊಂಡಿರ್ತೀನಿ, ಮುಂಚೆನೆ ಫಿಕ್ಸ್ ಮಾಡ್ಕೊಂಡು ಅದಕ್ಕೆ ನಾನು ಎಕ್ಸ್ಕವೇಷನ್ ಮತ್ತೆ ಲಿಫ್ಟ್ ಇಕ್ವಿಪ್ಮೆಂಟ್ಸ್ ನ ತಗೊಂಡ್ಬಂದಿರ್ತೀನಿ. ಲಿಮಿಟೆಡ್ ಪೀಪಲ್ಸ್ ಅಷ್ಟೇ, ಒಂದು ಟೈಮ್ ಅಲ್ಲಿ, ಒನ್ ಟೈಮ್ ಜರ್ನಿಲಿ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ಅಷ್ಟೇ ಅಕ್ಯುಮಡೇಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಅಲ್ಲಿ ವೇಟಿಂಗ್ ಟೈಮ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಎಲೆಕ್ಟ್ರಿಕ್ ಕಟ್ ಆಫ್ ಆದಾಗ, ಏನಾದ್ರೂ ಪ್ರಾಬ್ಲಮ್ಸ್ ಆದಾಗ ದೇರ್ ವಿಲ್ ಬಿ ಡಿಫಿಕಲ್ಟಿ. ಅಂದ್ರೆ ಅದ್ ಕಟ್ ಆಫ್ ಆದಾಗ ಏನಾಗುತ್ತೆ, ಮುಂಚೆನೆ ಡಿಸೈಡ್ ಆಗಿರುತ್ತೆ, ಅದು ಗ್ರೌಂಡ್ ಲೆವೆಲ್ ಅಲ್ಲೇ ಹೋಗಿರ್ಬೇಕು ಅಥವಾ ಫಸ್ಟ್ ಫ್ಲೋರ್ ಅಲ್ಲಿ ಹೋಗ್ಬೇಕು ಕೆಟ್ಟೋದಾಗ, ಅದು ಮಿಷಿನ್ ಕೆಟ್ಟೋದಾಗ. ಅಗೇನ್ ನೆಕ್ಸ್ಟ್ ಪವರ್ ಬಂದಾಗ ಇಟ್ ವಿಲ್ ಸ್ಟಾರ್ಟ್ ಆಪರೇಟಿಂಗ್ ಇಟ್ ಸೆಲ್ಫ್. ಸೊ ಆ ತರ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ ಯಾವ್ದ್ರಲ್ಲಿ, ಲಿಫ್ಟ್ ಅಲ್ಲಿ. ಸೊ ನಾವು ನೋಡೋಣ ಲಿಫ್ಟ್ ಬೇಸಿಕ್ ಟರ್ಮಿನಾಲಜೀಸ್ ಏನಿರುತ್ತೆ ಅಂತ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಮೆಷಿನ್ ಬೀಮ್. ಓಕೆ, ಸೊ ಇದು ಮೆಷಿನ್ ಬೀಮ್ ಅಂದ್ರೆ ಎ ಸ್ಟೀಲ್ ಬೀಮ್ ಪೊಸಿಷನ್ಡ್ ಡೈರೆಕ್ಟ್ಲಿ ಓವರ್ ಎ ಎಲಿವೇಟರ್ ಇನ್ ದಿ ಮೆಷಿನ್ beam and is used to support elevator equipments. Okay, so ಆಮೇಲೆ elevator car. So ಇದು ಏನಿದೆಯಲ್ಲ, this is called elevator car, the part of an elevator that includes the platform, enclosure, car frame and a door. ಅಂದ್ರೆ ಇದು ಬಂದು ಈ ಫ್ಲೋರ್ ಅಲ್ಲಿ ಓಪನ್ ಆದಾಗ ಈ ಡೋರ್ ಓಪನ್ ಆಗುತ್ತೆ. ಸೊ ಇದು ಒಂದ್ ಲೈಕ್ ಕಾರ್ ತರ ಕೆಳಗಡೆಯಿಂದ ಮೇಲ್ಗಡೆಗೆ ಮೂವ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಸ್ ಮೆಷಿನ್ ರೂಮ್. ಓಕೆ, ಮೆಷಿನ್ ರೂಮ್ ಯೂಶಲಿ ಇದು. ಓಕೆ, ಮೇಲ್ಗಡೆ ಮೆಷಿನ್ ರೂಮ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಲಾಸ್ಟ್ ಫ್ಲೋರ್ ಅಲ್ಲಿ. ಓಕೆ, ಸೊ ದಿಸ್ ಈಸ್ ಯೂಶಲಿ ಲೊಕೇಟೆಡ್ ಅಟ್ ದಿ ಟಾಪ್ ಆಫ್ ದಿ ಶಾಫ್ಟ್ ಅಂಡ್ ಅಕಾಮಿಡೇಟ್ಸ್ ದಿ ವೈಂಡಿಂಗ್ ಮೆಷಿನ್ ಎಕ್ಸೆಟ್ರಾ. ಅಂದ್ರೆ ಇಲ್ಲಿ ಏನೇನು ನನಗೆ ಮೆಷಿನ್ ಆಪರೇಟ್ ಆಗಕ್ಕೆ, ಅಂದ್ರೆ ಲಿಫ್ಟ್ ಆಪರೇಟ್ ಆಗಕ್ಕೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕೋ ಅದೆಲ್ಲಾನು ನಾನು ಎಲ್ಲಿ ಇರ್ತೀನಿ, ಮೆಷಿನ್ ರೂಮ್ ಅಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ಈಸ್ ಪಿಟ್. ಅಂದ್ರೆ ಇಲ್ಲಿ ಕೆಳಗಡೆ ಆಪರೇಟ್ ಆಗ್ಬೇಕಲ್ಲ, ಇಲ್ಲಿ ಬಂದ್ಬಿಟ್ಟು ಬಫರ್ಸ್ ಎಲ್ಲ, ಅಂದ್ರೆ ಅದು ಬಂದು ಇದು ಬಾಕ್ಸ್ ಬಂದ್ಬಿಟ್ಟು ಕುತ್ಕೊಂಡಾಗ ಏನಾಗುತ್ತೆ, ಸಡನ್ ಆಗಿ ರಿವರ್ಸ್ ಎಫೆಕ್ಟ್, ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ ನೀವು ಓದಿದ್ದೀರಾ ಅನ್ಸುತ್ತೆ, ರಿವರ್ಸ್ ಎಫೆಕ್ಟ್ ಆಗ್ದಂಗೆ ಇಲ್ಲಿ ಸರ್ಟನ್ ಅರೇಂಜ್ಮೆಂಟ್ಸ್ ನ ಮಾಡಿರ್ತಾರೆ, ಅದಕ್ಕೋಸ್ಕರ ಪಿಟ್ಟು ಕೊಟ್ಟಿರ್ತಾರೆ. ದಿಸ್ ಇಸ್ ಬಿಲೋ ದಿ ಗ್ರೌಂಡ್ ಲೆವೆಲ್ ಸಿಚುವೇಟ್ ಆಗಿರುತ್ತೆ. ಓಕೆ, pit, that part of an elevator shaft that extends from the threshold level of a lowest landing door down to the floor at the very bottom of the shaft. Okay, so ಇಲ್ಲಿ small buffers ನ ಕೊಟ್ಟಿರ್ತಾರೆ usually. Okay, next is shaft. Shaft, it's a hoist way through which one or more elevator cars may travel. Shaft ಅಂದ್ರೆ ಇದನ್ನ ಕ್ಯಾರಿ ಮಾಡಕ್ಕೆ, ಈಗ ನೀವು ಒಂದು ಡ್ರಾ ಓಪನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲಿ ಸೈಡಿಗೆ ಗ್ರಿಪ್ಸ್ ಕೊಟ್ಟಿರ್ತಾನೆ, ಅಂದ್ರೆ ವಿತ್ ಫುಲ್ಲಿ ತರ ಜಾಯಿಂಟ್ ಆಗಿ ಬರ್ಲಿ ಅನ್ನೋ ತರ. ಅದೇ ಈ ಶಾಫ್ಟ್ ಅಂದ್ರೆ ಈ ಕಾರು ಸಪೋರ್ಟ್ ತಗೊಂಡು ಕೆಳಗಡೆ ಮೇಲ್ಗಡೆ ಮೂವ್ ಆಗಕ್ಕೆ ಒಂದು ರೋಲರ್ ಸಪೋರ್ಟ್ ತರ ಕೊಟ್ಟಿರ್ತಾರೆ, ಅದನ್ನ ಶಾಫ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಕೌಂಟರ್ ವೇಟ್ ಆರ್ ಬ್ಯಾಲೆನ್ಸ್ ವೇಟ್. ಓಕೆ, ಕೌಂಟರ್ ವೇಟ್ ಅಂದ್ರೆ ಈಗ ಇದು ನಾನು ಹೇಳ್ದೆ, ಇದೆಯಲ್ಲ ಕೌಂಟರ್ ವೇಟ್, ಇದು ಕೆಳಗಡೆ ಇದ್ರೆ ಇದು ಮೇಲೆ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಈಗ ಲೈಟರ್ ಆ ಕೌಂಟರ್ ವೇಟ್ ಕೆಳಗಡೆ ಪುಲ್ ಮಾಡಿದಾಗ, ಈಗ ಬಕೆಟ್ ಇಂದ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್, ಪುಲ್ ಮಾಡಿದಾಗ ಈ ಲಿಫ್ಟ್ ಕಾರ್ ಏನಾಗುತ್ತೆ, ಮೇಲ್ಗಡೆ ಮೂವ್ ಆಗುತ್ತೆ. ಸೊ ಸೇಮ್ ವೇ, a unit consisting of a steel weight which counters balance the weight of a car and a portion of the load
and to which the suspension ropes are attached. ಓಕೆ, ಸೊ ಅದಕ್ಕೆ ಏನಾಗಿರುತ್ತೆ, ಇದೆರಡು ಕೌಂಟರ್ ಪಾರ್ಟಿಗೂ ಸಸ್ಪೆನ್ಷನ್, ಇದು ಒಂದು ರೋಪ್ ಇಂದ ಕನೆಕ್ಟ್ ಆಗಿರುತ್ತೆ, ಅದೇ ಪುಲ್ಲಿ ಸಿಸ್ಟಮ್ ತರ. ಓಕೆ ಓಕೆ, ದಿಸ್ ಈಸ್ ಹೌ ದ ಲಿಫ್ಟ್ ವಿಲ್ ವರ್ಕ್. ಸೊ ಎಲಿವೇಟರ್ ಕಾರ್, ನಾನು ಹೇಳ್ದೆ ಅದು ಕಾರ್ ಪೋರ್ಷನ್ ತೋರಿಸ್ಬಿಟ್ಟು. ದ ಪಾರ್ಟ್ ಆಫ್ ಆನ್ ಎಲಿವೇಟರ್ ದಟ್ ಇನ್ಕ್ಲೂಡ್ಸ್ ದಿ ಪ್ಲಾಟ್ಫಾರ್ಮ್, ಎನ್ಕ್ಲೋಷರ್, ಕಾರ್ ಫ್ರೇಮ್ ಅಂಡ್ ಎ ಡೋರ್. ಅಂದ್ರೆ ಇದ್ರೊಳಗಡೆ ನಾವು ಹೋಗಿ ನಿಂತ್ಕೋಬಹುದು, ಡೋರ್ ಕ್ಲೋಸ್ ಆಗುತ್ತೆ, ಮೇಲ್ಗಡೆ ಕೆಳಗಡೆ ಮೂವ್ ಆಗುತ್ತೆ, ಅದನ್ನ ಎಲಿವೇಟರ್ ಕಾರ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಷಿನ್ ಬೀಮ್, ಅಂದ್ರೆ ಇದು ಸ್ಟೀಲ್ ಬೀಮ್ ಪೊಸಿಷನ್ ಡೈರೆಕ್ಟ್ಲಿ ಓವರ್ ದಿ ಎಲಿವೇಟರ್ಸ್ ಇನ್ ಎ ಮೆಷಿನ್ ರೂಮ್ ಅಂಡ್ ಈಸ್ ಯೂಸ್ ಟು ಸಪೋರ್ಟ್ ಎಲಿವೇಟರ್ ಇಕ್ವಿಪ್ಮೆಂಟ್. ಅಂದ್ರೆ ಇದು ಬೀಮ್ ಏನಾಗುತ್ತೆ, ನಾವು ಎಲಿವೇಟರ್ ಇಕ್ವಿಪ್ಮೆಂಟ್ ನ ಸಪೋರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಮಷಿನ್ ರೂಮ್. ಮಷಿನ್ ರೂಮ್ ಎಲ್ಲಿರುತ್ತೆ, ಟಾಪ್ ಅಂದ್ರೆ ಲಾಸ್ಟ್ ಫ್ಲೋರ್ ಅಲ್ಲಿ ಸಿಚುವೇಟ್ ಆಗಿರುತ್ತೆ. ಇಲ್ಲೆಲ್ಲ ಮೆಷಿನ್ಸ್ ಐಟಮ್ಸ್ ಅಂದ್ರೆ ವೈಂಡಿಂಗ್ ಮೆಷಿನ್ಸ್, ಸೊ ಇದೆಲ್ಲ ಆಪರೇಷನ್ ಏನೇನ್ ಬೇಕೋ ಲಿಫ್ಟಿಗೆ ಅದೆಲ್ಲಾನು ಸಿಚುವೇಟ್ ಆಗಿರುತ್ತೆ. ನೆಕ್ಸ್ಟ್ ಪಿಟ್, ನಾನು ಹೇಳ್ದೆ ಕೆಳಗಡೆ ಇರುತ್ತೆ, ಸೊ ಅಲ್ಲಿ ಬಫರ್ಸ್ ಹಾಕಿರ್ತಾರೆ, ಸೊ ಬಂದು ಅಲ್ಲಿ ಇಡೋಕೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ದೆ. ಸೊ ನೆಕ್ಸ್ಟ್ ಶಾಫ್ಟ್. ಶಾಫ್ಟ್ ನಾನು ಹೇಳ್ದೆ ಕಾರ್ ಮೂವ್ ಆಗಕ್ಕೆ ಒಂದು ಡಿವೈಸ್ ಅಂತ. ನೆಕ್ಸ್ಟ್ ಕೌಂಟರ್ ವೇಟ್ ಆರ್ ಬ್ಯಾಲೆನ್ಸ್ ವೇಟ್, ಅಂದ್ರೆ ಇಟ್ಸ್ ಎ ಸ್ಟೀಲ್ ವೇಟ್, ಅಂದ್ರೆ ಇದು ಕೆಳಗೋದ್ರೆ ಕಾರು ಮೇಲೆ ಹೋಗುತ್ತೆ, ಸೊ ಆ ತರ ಅರೇಂಜ್ಮೆಂಟ್, ಫುಲ್ಲಿ ಅರೇಂಜ್ಮೆಂಟ್. ಓಕೆ, ನೆಕ್ಸ್ಟ್ ಟಾಪ್ ಕ್ಲಿಯರೆನ್ಸ್. ಟಾಪ್ ಕ್ಲಿಯರೆನ್ಸ್ ಅಂತಂದ್ರೆ ಏನು, ಸೊ ದಿಸ್ ಇಸ್ ದ vertical distance between the top car attachment and the bottom driving pulley. Okay, next is guide rails. Guide rails ಅಂತಂದ್ರೆ ಒಂದು ಪಾತ್, ಇದೇ ರೈಲ್, ಈಗ ಟ್ರೈನ್ ಎಲ್ಲ ಹೆಂಗ್ ಮೂವ್ ಆಗುತ್ತೆ ರೈಲ್ಸ್ ಮೇಲೆ, ಕರೆಕ್ಟ್ ಅಲ್ವಾ, ಕಂಬಿಗಳ ಮೇಲೆ, ಹಳಿಗಳ ಮೇಲೆ. ಅದೇ ತರ ಈ ಲಿಫ್ಟ್ ಕೂಡ ಹಳಿಗಳ ಮೇಲೆ ಅಂದ್ರೆ ರೈಲ್ಸ್ ಮೇಲ್ಗಡೆ ಮೂವ್ ಆಗುತ್ತೆ, ಅಂದ್ರೆ ಒಂದು ಪಾತ್. ಓಕೆ, ಡಿಫೈನ್ಡ್ ಪಾತ್ ಅಲ್ಲಿ ಕೌಂಟರ್ ವೇಟ್ ಮತ್ತೆ ಕಾರು ಎರಡೂನು ಮೂವ್ ಆಗುತ್ತೆ, ಅದನ್ನ ನಾವು ರೇಲ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈಸ್ ದಿಸ್ ಈಸ್ ಹೌ ಇಟ್ ಲುಕ್ಸ್ ನೋಡಿ. ಸೊ ಆ ಫಿಗರ್ ತೋರಿಸಿದ್ನಲ್ಲ, ಸೇಮ್ ಆಸ್ ದಟ್. ಓಕೆ, ಸೊ ಇದು ಕಾರು, ಇದು ಪ್ಲಾಟ್ಫಾರ್ಮು, ಸೊ ಇದು ಕ್ರಾಸ್, ಇದು ಪುಲ್ಲಿ ಸಿಸ್ಟಮು, ಇದು ಕೌಂಟರ್ ವೇಟ್. ಸೊ ಇದು ಕೆಳಗಡೆ ಬಂದ್ರೆ ಇದು ಲಿಫ್ಟ್ ಮೇಲ್ ಮೂವ್ ಆಗುತ್ತೆ, ಸೊ ಈ ತರ ಅರೇಂಜ್ಮೆಂಟ್. ಓಕೆ, ಸೊ ದಿಸ್ ಆಲ್ಸೋ ಶೋ ದ ಸೇಮ್ ಪಿಕ್ಚರ್. ನೀವು ಎಕ್ಸಾಮ್ ಅಲ್ಲಿ ಏನಾದ್ರು ಕೇಳಿದ್ರೆ ಯು ಕ್ಯಾನ್ ರೈಟ್ ವೆರಿ ಸಿಂಪಲರ್ ಟೈಪ್ ಆಫ್ ಡಯಾಗ್ರಾಮ್, ಈ ಡಯಾಗ್ರಾಮ್ ಹಾಕಿದ್ರೆ ಸಫಿಶಿಯಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಿ ದಿಸ್ ಈಸ್ ಹೌ ಇಟ್ ಲುಕ್ಸ್, ಅಂದ್ರೆ 3D ವ್ಯೂ ಆಫ್ ಎ ಲಿಫ್ಟ್ ಆರ್ ಎ ಎಲಿವೇಟರ್. ಇದು ಕಂಟ್ರೋಲರ್, ಇದು ಪಿಟ್ಟು, ಇದು ನೋಡಿ ದಿಸ್ ಇಸ್ ಕಾಲ್ಡ್ ಬಫರ್ಸ್. ಇವೆರಡು ಬಫರ್ಸ್ ಅಂದ್ರೆ ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರ್. ಇದು ಕಾರ್ ಬಂದು ಇದ್ರ ಮೇಲೆ ಕುತ್ಕೊಂಡ್ರು ಸ್ಪ್ರಿಂಗ್ ಲೈಕ್, ಅಂದ್ರೆ ನಿಮ್ಗೆ ರಿವರ್ಸ್ ಆಕ್ಷನ್ ಎಫೆಕ್ಟ್ ಫೋರ್ಸ್ ಅಪ್ಲೈ ಆಗಲ್ಲ, ಆ ತರ ಈ ಬಫರ್ಸ್ ನ ಪ್ರೊವೈಡ್ ಮಾಡಿರ್ತಾರೆ ಯಾವ್ದ್ರಲ್ಲಿ, ಲಿಫ್ಟ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ರ್ಯಾಂಪ್. ಎಲ್ಲರೂ ಕೇಳಿರ್ತೀರಾ ಅನ್ಸುತ್ತೆ, ರ್ಯಾಂಪ್ ಅಂದ್ರೆ ಇಟ್ಸ್ ಎ ಇನ್ಕ್ಲೈನ್ಡ್ ಸರ್ಫೇಸ್. ಓಕೆ, ಜಸ್ಟ್ ಎನ್ ಇನ್ಕ್ಲಿನೇಷನ್ ಪ್ರೊವೈಡೆಡ್ ಟು ಎ ಸರ್ಟನ್ ಆಂಗಲ್. ಓಕೆ, ಸೊ ಇಲ್ಲಿ ಇದು ಯೂಶಲಿ ಹಾಸ್ಪಿಟಲ್ಸ್ ಅಲ್ಲಿ ನೀವು ನೋಡಿರ್ತೀರಾ. ಐ ಶೋ ಯು ದ ಪಿಕ್ಚರ್ಸ್, ಸೊ ವಿಲ್ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ದ ರ್ಯಾಂಪ್ಸ್ ಆರ್. Okay, definition we'll see. A sloping surface joining two different levels as at the entrance or between the floors of a building. ಅಂದ್ರೆ ನಾನು ಏನ್ ಮಾಡ್ತೀನಿ, ಸ್ಟೇರ್ಸ್ ಯೂಸ್ ಮಾಡಲ್ಲ, ಲಿಫ್ಟ್ ಯೂಸ್ ಮಾಡಲ್ಲ, ಎಸ್ಕಲೇಟರ್ ಮಾಡಲ್ಲ, ಅದ್ರ ಬದಲು ಒಂದು ಸ್ಲೋಪ್ ಇನ್ಕ್ಲಿನೇಷನ್, ಒಂದ್ ಫ್ಲೋರ್ ಇಂದ ಇನ್ನೊಂದು ಫ್ಲೋರಿಗೆ ಹೋಗಕ್ಕೆ ಒಂದು ಇನ್ಕ್ಲಿನೇಷನ್ ನ ಪ್ರೊವೈಡ್ ಮಾಡ್ತೀನಿ, ಅದನ್ನ ನಾನು ರ್ಯಾಂಪ್ಸ್ ಅಂತ ಕರಿತೀನಿ. ಓಕೆ, ಸೊ ಆರ್ ಅದರ್ ಡೆಫಿನೇಷನ್ ನೋಡೋಣ. An upward bend in a stair rail. Okay, so this is called ramp. ಏನು ಕೊಡ್ತೀವಿ, ಪರ್ಪಸ್ ಏನು? ಸೊ ramps are sloped pathway used both inside and outside the building to provide access between the vertical levels. ಕರೆಕ್ಟ್, ಅಂದ್ರೆ ಒಂದ್ ಫ್ಲೋರ್ ಇಂದ ಇನ್ನೊಂದ್ ಫ್ಲೋರ್ಗೆ ಹೋಗಕ್ಕೆ ನಾನು ಸ್ಲೋಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಯೂಶಲಿ ವೆಹಿಕಲ್ಸ್ ಎಲ್ಲ ಮೂವ್ ಆಗಕ್ಕೆ ರ್ಯಾಂಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಲ್ಲಾರ ಮನೇಲೂ ಒಂದ್ ಚಿಕ್ಕ ರ್ಯಾಂಪ್ ನ ಪ್ರೊವೈಡ್ ಮಾಡಿರ್ತಾರೆ, ಜಸ್ಟ್ ಟು ಪ್ರೊವೈಡ್ ದಿ ಅಪ್ವರ್ಡ್ ಎಲಿವೇಶನ್. ಸೊ ಯೂಶಲಿ ನೆಕ್ಸ್ಟ್ ಪರ್ಪಸ್ಗೆ ನೋಡೋಣ ನಾವು ಏನ್ ನೆಕ್ಸ್ಟ್ ಪರ್ಪಸ್ ಅಂತ. ರ್ಯಾಂಪ್ಸ್ ಇದು ಆಲ್ಟರ್ನೇಟಿವ್ ವೇ ಕೊಡುತ್ತೆ, ಯಾವುದಕ್ಕೆ, ನಿಮ್ಮ ವೆಹಿಕಲ್ಸ್ ಮೂವ್ ಆಗ್ಲಿಕ್ಕೆ, ಪೀಪಲ್ ಮೂವ್ ಆಗ್ಲಿಕ್ಕೆ. ಆಮೇಲೆ ಡಿಸೆಬಿಲಿಟಿ ಅಂದ್ರೆ ಏನಾದ್ರೂ ಅವರು ಕಾಲ್ ಚೆನ್ನಾಗಿರಲ್ಲ, ಸೊ ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ, ವೀಲ್ ಚೇರ್ ಅಲ್ಲಿ ಮೂವ್ ಆಗಕ್ ಕೂಡ ರ್ಯಾಂಪ್ಸ್ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬೈಸಿಕಲ್ಸ್ ಹೋಗ್ಲಿಕ್ಕೆ, ಸೊ ಇದಕ್ಕೆಲ್ಲಾನು ರ್ಯಾಂಪ್ಸ್ ಯೂಸ್ ಆಗುತ್ತೆ. ಸೊ ರ್ಯಾಂಪ್ ಸ್ಲೋಪ್
ಅಂದ್ರೆ ಈಗ ನಾನು ಎಷ್ಟು ಸ್ಲೋಪ್ ಕೊಡಬೇಕಾಗುತ್ತೆ ರ್ಯಾಂಪ್ಗೆ ಕರೆಕ್ಟಾಗಿ ಮೂವ್ ಆಗಬೇಕು ವಿತೌಟ್ ಎನಿ ಡಿಫಿಕಲ್ಟಿ ಅಂದರೆ 1 in 12 to 1 in 20 ಮ್ಯಾಕ್ಸಿಮಮ್ ನಾನು ಇಷ್ಟು ಕೊಡ್ಬೋದು ರ್ಯಾಂಪ್ಸ್ನ. ಯೂಶಲಿ 1 in 12 ಎಲ್ಲ ಹಾಸ್ಪಿಟಲ್ಸಲ್ಲಿ ಪಬ್ಲಿಕ್ ಬಿಲ್ಡಿಂಗ್ಸಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. 1 in 20 ಗ್ಯಾರೇಜಸ್ಸು ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್, ಎ ರ್ಯಾಂಪ್ ಈಸ್ ಎ comprised of horizontal sloped run connected by levels landing between runs. Okay, the ramp ಫ್ಲೋರ್ ಯಾವ ತರ ಇರಬೇಕು ರ್ಯಾಂಪ್ಗೆ ಅಂದ್ರೆ ಶುಡಂಟ್ ಬಿ ಸ್ಮೂತ್. ನನ್ ಗ್ರನೈಟ್ ಎಲ್ಲ ಹಾಕಕ್ಕಾಗಲ್ಲ, ಓಕೆ, ಬಿಕಾಸ್ ಸ್ಲಿಪ್ಪರಿ ಆಗ್ಬಿಡುತ್ತೆ, ನನ್ನ ವೀಲ್ಸ್ ನ ಮೂವ್ ಆಗಕ್ಕಾಗಲ್ಲ, ಅಥವಾ ನಡೀತಾ ಇದ್ರೆ ಈಸಿಯಾಗಿ ಕೆಳಗಡೆ ಬ್ಯಾಕ್ವರ್ಡ್ ಆಗಿ ಸ್ಲಿಪ್ ಆಗ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಇಟ್ ಶುಡ್ ಬಿ ಲಿಟಲ್ ರಫ್, ನಾಟ್ ಟು ಸ್ಮೂತ್. ಓಕೆ, ಸೊ ಯೂಶಲಿ ಪ್ರೊವೈಡೆಡ್ ವಿತ್ ಎ ನಾನ್ ಸ್ಲಿಪ್ಪರಿ ಟೈಲ್ಸ್ ಕೊಟ್ರು, ನಾನ್ ಸ್ಲಿಪ್ಪರಿ ಟೈಲ್ಸ್ ಅಂದ್ರೆ ಇವಾಗ ಯೂಶಲಿ ಪೇವರ್ಸ್ ಅಂತ ಎಲ್ಲ ಬರುತ್ತಲ್ಲ, ಸೊ ಅದನ್ನ ನಾನು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್, so choosing note, there is a small note. Choosing a longer ಅಂದ್ರೆ ಫುಲ್ ಲೆಂತ್ ಆಗಿರೋ ರ್ಯಾಂಪ್ ಇದ್ರೆ will decrease the steepness of a slope, making it safer and easier to use than shorter ramps. ಅಂದ್ರೆ ಇವಾಗ ಇನ್ಕ್ಲಿನೇಷನ್ ನಾನು ಈ ತರ ಕೊಟ್ರೆ, ಸೊ ಈ ತರ ಕೊಟ್ಟಾಗ ಏನಾಗುತ್ತೆ, ಇದು ಜಾಸ್ತಿ ಆಯ್ತು, ಕರೆಕ್ಟ್ ಅಲ್ವಾ? ಕಡಿಮೆ ಮಾಡಿದ್ರೆ ನಾನು ಈ ಆಂಗಲ್ ನ ಕಮ್ಮಿ ಮಾಡಿದಷ್ಟು ನನಗೆ ಲೆಂತ್ ಜಾಸ್ತಿ ಆಗುತ್ತೆ. ಓಕೆ, ಯೂಸಸ್ ಎಲ್ಲಿ ಯೂಸ್ ಮಾಡ್ತೀವಿ? ನಾನು ಆಲ್ರೆಡಿ ಹೇಳಿದೆ, ಪಬ್ಲಿಕ್ ಬಿಲ್ಡಿಂಗ್ಸ್ ಅಲ್ಲಿ, ಹಾಸ್ಪಿಟಲ್ಸ್ ಅಲ್ಲಿ, ಗೌರ್ಮೆಂಟ್ ಆಫೀಸಸ್ ಅಲ್ಲಿ, ಸ್ಕೂಲ್ ಬಿಲ್ಡಿಂಗ್ ಅಲ್ಲಿ, ಕಾಲೇಜಸ್ ಅಲ್ಲಿ. ಓಕೆ, ಸೊ ಇವನ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎಲ್ಲಿ ನಿಮ್ ವೆಹಿಕಲ್ ಮೂವ್ಮೆಂಟ್ಗೆ ನಾವು ಚೂಸ್ ಮಾಡ್ಕೋತೀವಿ. ಓಕೆ, ಹಾಸ್ಪಿಟಲ್ ಅಲ್ಲಿ ಮತ್ತೆ ಆಫೀಸಲ್ಲಂತೂ ಮಸ್ಟ್ ಅಂಡ್ ಶುಡ್ ಇಟ್ ಶುಡ್ ಬಿ ದಟ್. ಓಕೆ, ನೆಕ್ಸ್ಟ್, ಸಿ ದಿಸ್ ಈಸ್ ಅವರ್ ರ್ಯಾಂಪ್ ಲುಕ್. ಇದು ವರ್ಟಿಕಲ್ ಡಿಸ್ಟೆನ್ಸು, ಈ ವರ್ಟಿಕಲ್ ಡಿಸ್ಟೆನ್ಸ್, ರ್ಯಾಂಪ್ ಲೆಂತ್, ಅವೈಲಬಲ್ ಡಿಸ್ಟೆನ್ಸ್. ಈಗ ಸ್ಟೆಪ್ಸ್ ಕೊಟ್ರೆ ಎಷ್ಟಾಯ್ತು? ಇಷ್ಟೇ ಡಿಸ್ಟೆನ್ಸ್, ಕರೆಕ್ಟಾ? ರ್ಯಾಂಪ್ ಕೊಟ್ರೆ ಇಟ್ ವಿಲ್ ಬಿ ಲೆಂತ್ ವಿಲ್ ಬಿ ಲಾಂಗರ್. ಯು ಕ್ಯಾನ್ ಸಿ ಸ್ಟೆಪ್ಸ್ ಅಂದ್ರೆ ಇಷ್ಟೇ ಇದೆ, ಅಂದ್ರೆ ಇಲ್ಲಿಗೆ ಇಷ್ಟಕ್ಕೆ ಮುಗ್ದೋಯ್ತು. ಈ ಅಡಿಷನಲ್ ಇಲ್ಲಿ ಕಟ್ ಆಗಿರೋದ್ರಿಂದ ಇಲ್ಲಿ ಕೆಳಗಡೆ ಏನು ಹೋಗಿದ್ದೇನೋ, ದಿಸ್ ಇಸ್ ಅಡಿಷನಲ್ ರ್ಯಾಂಪ್ ಲೆಂತ್. ರ್ಯಾಂಪ್ ಕೊಟ್ಟಾಗ ದಟ್ ಡಿಸ್ಟೆನ್ಸ್ ವಿಲ್ ಬಿ ಇನ್ಕ್ರೀಸ್ಡ್. ಓಕೆ, vertical, even the horizontal distance will be increased. Okay, see, minimum slope 1 in 12. ಓಕೆ, ಇಷ್ಟು ಕೊಡ್ಬೋದು. ಹಾಸ್ಪಿಟಲ್ಸ್ ಅಲ್ಲಿ ಇದೇ ಮ್ಯಾಕ್ಸಿಮಮ್ ಕೊಡ್ಬೋದು. ಸೊ ದಿಸ್ ಈಸ್ ದ ರನ್ ಅಂಡ್ ದಿಸ್ ಈಸ್ ದಿ ರೈಸ್. ಓಕೆ, ಸೊ ನೆಕ್ಸ್ಟ್ ಈಸ್ ಸಮ್ ಅಸೆಸ್ಮೆಂಟ್ ಟೆಸ್ಟ್. ಸೊ ಮುಗೀತು ನಿಮ್ದು ಟಾಪಿಕ್ ಈಸ್ ಫಿನಿಶ್. ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್. ಓಕೆ, ವಾಟ್ ಈಸ್ ರ್ಯಾಂಪ್ಸ್ ಅಂದ್ರೆ ಏನು, ಲಿಫ್ಟ್ ಅಂದ್ರೆ ಏನು, ಎಸ್ಕಲೇಟರ್ಸ್ ಅಂದ್ರೆ ಏನು, ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್, ಮಾಡೆಲ್ ಕ್ವೆಶನ್ಸ್ ಅಂದ್ರೆ ನಾನೊಂದು ಫ್ಯೂ ಕ್ವಶನ್ಸ್ ಕೇಳ್ತೀನಿ, ಏನು ಅಂತ ನೀವು ಆನ್ಸರ್ ಹೇಳ್ಬೇಕಾಗುತ್ತೆ. ಓಕೆ, ಕ್ವಶನ್ 1. ಓಕೆ, ಎಲೆಕ್ಟ್ರಿಕ್ ಡ್ರೈವ್ ಈಸ್ ವೆರಿ ಪಾಪ್ಯುಲರ್ ಆಸ್ A, option A, all, option B, smooth and easy control, option C, prices are cheap, option D, simple and reliable. So your answer is answer A, all the above. Correct ಅಲ್ವಾ? ಇವಾಗ ನೀವು ಸ್ಟೆಪ್ ಎತ್ತೋದ್ಕಿಂತ ಎಲೆಕ್ಟ್ರಿಕಲಿ ಡ್ರಿವನ್ ಲಿಫ್ಟ್ಸ್ ಆದ್ರೆ ನೀನು ಈಸಿಯಾಗಿ ಹೋಗ್ಬಿಡ್ಬೋದು. ಚೀಪ್ ಮತ್ತೆ ಸಿಂಪಲ್, ರಿಯಲಬಲ್, ಎಲ್ಲ ಕಡೆನೂ ಯೂಸಬಿಲಿಟಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ question. Elevators are the safest form of transport. True or false? You have to say, select one option. Idu true na false anta helbeku. Your answer is true, right? So it's a safest mode. Nevellu slip agi beeltira annodi iralla, enu iralla. Correct? Next is third question. The ramp slope should be, ಹೇಳ್ದೆ ನೀನು ಇದನ್ನ ಆಲ್ರೆಡಿ ಕ್ಲಾಸಲ್ಲಿ, ಎಷ್ಟು ಇರಬೇಕು ಅಂತ. A, 1 in 30, B, 1 in 25, C, 1 in 22, D, 1 in 15. So answer is option D, that is 1 in 15. Explain, for a gradual increase and a smooth going, the slope should be minimum, right? Next question, fourth one. The stairs which are kept in motion by a revolving drum is known as option A, escalator, option B, revolving stair, option C, lift, option D, elevator.
And you have to say the answer. We'll wait for 5 seconds. Your answer is option A, escalators, right? It will move like a drum. Fifth one, the dash stairs are useful where the space available is limited and where the traffic is less. Option A, straight. Option B, turning. Option C, spiral. Option D, geometrical. Okay, we'll see the answer now. Okay, so the answer is option A, right? So that is because straight means only one way, right? So option straight, even the spiral. So because it will round and it will take only one central pole will be there for that. Okay. Next, the sixth question. While calculating the handling capacity of a lift, the weight of a person is taken as 65 kg. Is it true or false? The answer is false because we can't take only the 65 kg. Okay, it will be decided ಒಂದು ಲಿಫ್ಟ್ 4 ಜನನ್ ಕ್ಯಾರಿ ಮಾಡುತ್ತಾ ಇಲ್ವಾ ಅದ್ರ ಮೇಲೆ ನಂಬರ್ಸ್ ನಾವು ಫಿಕ್ಸ್ ಮಾಡ್ತೀವಿ ಬಟ್ ನಾಟ್ ದ ವೇಟ್. ಓಕೆ okay, this will end the sessions of questionnaire sessions. Okay, again I would like to thank our LMS team. Okay, it's organized by a government technical education board. I would like to thank even my technical education board also. Thank you everyone, and I use these references for preparing this PPT. Thanks to them also. So thank you everyone. So we'll end the session